ಅವ್ರು ನಾವ್ ಹೆಂಡ್ರಿಗೆ ಹೋಗೋದು ಅಷ್ಟೇ ಗೊತ್ತು, ವಾಪಸ್ ಬಂದು ಗೊತ್ತಿಲ್ಲ. ಸಣ್ಣ ಹುಡುಗಿ ಹಾಕೊಂಡಾಗನ ಹಿತ ಆಗೈತೆ ಆಕಿಗೆ. ಮುಟ್ಟಬೇಡ ನಿನ್ನ ಕೇಳಿದ್ನೇನ್ ನಿನಗ ಅಡ್ವಾನ್ಸ್ ಹೇಳ್ತಿ ಅಂದ್ರೆ ಏನೋ ಮಾಡಿ ನೀನ. ಸಣ್ಣ ಹುಡುಗರು ಎಳ್ಕೊಂಡು ಹೋದ್ರು ಹೋಗ್ಬಿಡ್ತೀರಿ ರಂಡ್ಯಾರ ಹಳ್ಯಾರ ಪುಣ್ಯ ನೀ ಸಿಕ್ಕಿ ತಪ್ಪಿ ಗೌಡಪ್ಪ ಸಿಕ್ಕಿದ ಮುಗದತ್ ಬಿಡ್ರಿ. ಏನಂತ ಗೌಡಪ್ಪ ಬಂದಾರ ಇಲ್ಲ ಮುಗೀತು ಹಂಗ ಹೇಳು. ಮುಗದತ್ತಂದ್ರ ನಾ ಏನ್ ತಿಳ್ಕೊಲಿ? ಬಂದಾಗ ಅಳಬಾರ್ದು, ಹೋದಾಗ ಅಳ್ಬೇಕು. ಅವಾಗ್ರಿ ಯಾಕೆ ಅಳ್ಬೇಕು? ಯಾವಾಗ ಅಳ್ಬೇಕು? ಅಷ್ಟೇ ಅಳ್ಬಾರ್ದು, ಸುಮ್ಮನೆ ಇರ್ಬೇಕು. ನಂಗ್ ನೀ ಬ್ಯಾಡ. ಯಾಕ? ಕೈ ತುಂಬಾ ಬಳಿ ಇದ್ದು ನಾಲ್ಕು ಉಳ್ದಾವ. ಮುಂಚೆನೆ ರೊಟ್ಟಿ ಮಾಡೋ ಬಂದು ಹೊಡೆದಾವ. ಅದಕ್ಕ ಅಂತೀನಿ ರೊಟ್ಟಿಗೆ ಯಾಕೆ ಬಳಿ ಚೂರು ಬಂದೈತೆ ಅಂತಂದು. ಈಗ ಹಿಂಗ್ ಮಾಡ್ತಾಳ ರೊಟ್ಟಿ. ಅಲ್ಲ ಬಿಳಿ ಕೂದಿ ಇತ್ತು ಅದು ಇಲ್ಲ. ನೋಡ್ರ ಓ ಏನ್ ನಡದತ್ರಿ ಊರಾಗ? ತಿಳಿಲಾರ್ದಂಗ ಆಗೈತ್ರಿ. ಅಲ್ಲ ನಮ್ ಹೆಂಡ್ರ ಕೂದ ಕಿತ್ಕೊಂಡು ಹೋದ್ರು ನೋಡ್ಬೋದು, ಸುಮ್ಮನೆ ಇರ್ಬೇಕ. ವಿಚಾರ ಮಾಡ್ಬೇಡ್ರಿ. 5,000 ಹೋಲಿ ನಾ ಕಾಳು ಹಚ್ಚಿ ಹುಡುಕಾಡ್ಸೋಣ. ಒಂದು ಕೂದಿಗೆ 5,000. 5 ಯಾಕ 50,000 ಹೋಲಿ. ಹಿಂಗ ರೇಟ್ ಸೇರಿಸಿ ಗೌಡ್ ಕಾಳ ಮಾಡ್ಕೊಂಡಿಲ್ಲ. ನಿಮ್ಗ ರೊಕ್ಕ ಬೇಕಾಗಿಲ್ಲ, ಕೂದ್ಲು ಬೇಕು. ನಂಗೆ 2 ಬೇಕು. 2 ಅಂದ್ರೆ ಕಷ್ಟ, ಒಂದೇ ಇರೋದು. ಮದ್ವೆ ಆಗೋದು ಯಾಕೋ? ಯಾಕಂದ್ರೆ ರವಿ ಅಂದ್ರೆ ಇಷ್ಟನಾ? ನನಗೂ ಗೌಡ್ರ ಅಂದ್ರೆ ಅಂದ್ರೆ ತುಂಬಾ ಇಷ್ಟ. ನಂಗೆ ಇಷ್ಟ ನೋಡಿದೆ. ಹೌದು, ಹಂಗಂತ ಅವ್ರ ಮದ್ವೆ ಅಲ್ಲ. ಮದ್ವೆ ಆಗೋದ ಬೇರೆ, ಇಷ್ಟ ಪಡೋದ ಬೇರೆ. ನೀವ್ ಮದ್ವೆ ಹೋಗ್ಬೋದಲ್ಲ, ಗೌಡಪ್ಪ ಕೊಟ್ಟು ಮದ್ವೆ ಮಾಡ್ತೀವಿ. ಯಾಕೆ ಹೋಗೋಣಪ್ಪ? ಏನಪ್ಪ ಮದುವೆ ಅಂದ್ರೆ? ಅಯ್ಯೋ ನಡಿ ಸೀದಾ ಕೋರ್ಟ್ ಹೋಗಿ. ಅಲ್ಲಿ ಯಾಕ? 4 ಮಂದಿ ಹಳೆ ವಕೀಲರು ಅವ್ರ ಯಾಕ? ಅವರ ಗುದ್ದಾಡೋದು ಈ ಕೇಸ್. ಏನ್ ಕಳ್ಕೊಂಡಿ? ನೀವು ಅಡ್ಡಾಡಕತ್ರಿ, ನಿಮ್ಮಿಂದ ನಾನು ಅಡ್ಡಾಡಕತ್ತೆ. ನೀಡಿ ಕೋರ್ಟಿಗೆ ಹೋಗೋದಿತ್ತಲ್ಲ, ಕ್ಯಾನ್ಸಲ್. ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಯಾಕೆ ಕಂಪ್ಲೇಂಟ್ ಕೊಡೋಣ. ಯಾರ ಮ್ಯಾಗ? ರವಿ ಮೇಲೆ. ಏನಂತ? ಆಡ ಹಗಲ ನಡು ದೇವಸ್ಥಾನದಾಗ ನನ್ನ ಮಗಳು ಜಡಿ ಹಿಡಿಸಿ ಬಲಾತ್ಕಾರ ಮಾಡಕ್ ಬಂದಿದ್ದ. ಯಾಕಪ್ಪ ಅಂತ ಕೇಳಕ್ ಹೋದ್ರ ನನಗ ಬಡೋದು ಬಾಳೆ ಹಣ್ಣು ತುರ್ಕ. ನೀ ಯಾಕೆ ಸೌಂಡ್ ಲೆಸ್ ಆಗಿ ಮುಟ್ತಿ? ಮಾಮ ನೀ ಹೇಳಿದ ಕೆಲಸ ಮಾಡಿ ನೋಡು. ನಿನ್ನ ಮಗಳು ತಗೊಂಡ ಕತ್ತಲ್ ಕೊನೆ ಹಾಕಿ ಬಂದಿನಿ. ಹೌದಾ? ಶಬಾಷ್. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಡ. ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು. ರವಿ ಮೇಲೆ ಏನಂತ? ಆಡ ಹಗಲ ನಡು ದೇವಸ್ಥಾನದಾಗ ನನ್ನ ಮಗಳು ಜಡಿ ಜಗ್ಗಿ ಬಲಾತ್ಕಾರ ಮಾಡಕೊಂಡಿದ್ದ. ಯಾಕಪ್ಪ ಅಂತ ಕೇಳಕ್ ಹೋದ್ರೆ ನನಗ ಬಡೋದು ಬಾಳೆ ಹಣ್ಣು ತುರ್ಕ್ಯಾನ ಅಂತ ಹೇಳಿ ಹಿಂಗೇಳು. ಪೊಲೀಸರು ಒಂದು ರೇಷನ್ ಬಾಳೆ ಬಾಳೆ ತುರ್ತಾರೆ. ಕೇಸು ಸ್ಟ್ರಾಂಗ್ ಆಗಿಲ್ಲ, ರಕ್ತ ಕಾಣ್ಬೇಕು. ಕೇಸ್ ನೀವು ಇಟ್ಟು ದಿವಸ ಎಲ್ಲಿದ್ದೆ? ನೀನು ಇಂಥ ಒಂದರ ಐಡಿಯಾ ಕೊಟ್ಟೇನಿ. ನಾವು ಮುಂದಿರ್ತಿದ್ವಿ. ಹೀಗೆ ಮಾಡಂದಿ ಹಂಗ ಹೊಡಿತು ನೋಡಿ. ನೋಡ್ರಿ ನೋಡ್ಬೇಕ.
ತೂತಾಗಿತ್ತು. ನಾ ಇರಕ್ಕಲ್ಲ ಸಾಕು, ಮತ್ತೆಲ್ಲಿ ಸ್ಪೆಷಲ್ ಸ್ಪೆಷಲ್ ಬೇಡ ಬೈಕೊಂತ ಹೋಗು. ಈಗ ವಿಷಯ ಬಿಡ್ರಿ, ಬಲವಂತಪ್ಪನವ್ರ ಮನೆಗೆ ಹೋಗೋರು, ನಾ ಮಾತಾಡ್ತೀನಿ, ನೀವು ಹ್ಞೂ ಅಂದ್ರಿ ಅಂದ್ರ ಅವ್ರ ತಮ್ಮ ನನಗೆ ಅವಮಾನ ಮಾಡ್ಯಾನ. ಅವ್ರ ಅಣ್ಣನ ಕಡೆ ಹೋಗಿ ನಾ ಕೈ ಕಟ್ಕೊಂಡು ನಿಂದಿರ್ಬೇಕು. ಇಲ್ಲ ಅದ ದೊಡ್ಡ ಅಪರಾಧ ಮಾಡಿ ನಾ ಹೆಣ್ಣಾಡದ ಗಲ್ಲಿಗೇರಿಸ್ರಿ ನಂಗ. ಅರಿಗೇರಿಸಲ್ಲ, ಬಲವಂತ ಅಣ್ಣ ಬಂದ್ರೆ. ನಮಸ್ಕಾರ. ನಮಸ್ಕಾರ ಬಲವಂತ ಅಣ್ಣರಿಗೆ. ನಮಸ್ಕಾರ ಗೌಡ್ರಿಗೆ. ನಿಮ್ಮ ಶೆಟ್ಟರು ಇಲ್ಲೇ ಇದ್ದಾರೆ. ನಮಸ್ಕಾರ ಶೆಟ್ಟರಿಗೆ. ಮೊಚ್ಚಬಾಯ್, ಈ ನಮಸ್ಕಾರ ಚಮತ್ಕಾರ ನನಗೆ ಬೇಕಾಗಿಲ್ಲ. ಹೇ ಬಲವಂತಪ್ಪ, ನಿಮ್ಮ ತಮ್ಮ ರವಿ ನೀ ಊರಾಗ ಗೂಡಿಗೆ ಬಿಟ್ಟಿ ಅಂತ ಹೇಳ. ಅಲ್ಲ ಶೆಟ್ರೆ, ನೀವ್ ಏನು ಮಾತಾಡ್ತಿದ್ರಿ ಏನೋ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಹೆಂಗ ಅರ್ಥ ಆಗುತ್ತ? ತೆಮಿಳ್ನೆ ಮಾತಾಡಕತ್ತೀನಿ ನೋಡ್ ನಾನು. ನೀ ನೋಡಿದ್ರೆ ಆ ಸಂಘ ಈ ಸಂಘ ಅಂತಂದು ಊರಾಗ ರಾಜಕೀಯ ಮಾಡ್ಕೊಂಡಿದ್ವಿ. ನಿಮ್ಮ ತಮ್ಮ ನೋಡಿದ್ರೆ ನಾ ಅಷ್ಟು ಸಾಲಿ ಕಲ್ತೀನಿ ಇಷ್ಟು ಸಾಲಿ ಕಲ್ತೀನಿ ಅಂತಂದು ಸಿಕ್ ಹುಡುಗರ ಜಡಿ ಜಪ್ಪ ನೋಡ್ತಾನ. ಹಿಂಗ ಉಂಟ್ರಿ ನಿಮ್ಮ ಅವ್ರು ಚಾಲ್ಡಲ್ಲ ಮಕ್ಕ. ಏ ಶೆಟ್ರೆ, ಬಾಯ್ ತಿಗಿ ಹಿಡಿದು ಮಾತಾಡಿ. ಇವತ್ತಾದ ಪ್ರಕರಣ ನಾನು ಪಿತ್ತಿನ ಎತ್ತಿಗೆ ರೇಖಿ ನಿಮ್ಮಿಬ್ರು ಅಣ್ತಮ್ಮ ಇವ್ರೇನು ಎತ್ತ ಮಡ್ಯಾಕ ಬರ್ತಾರಲ್ಲ. ಹೇಳ್ರಿ ಹೇಳ. ನೋಡ್ರಿ ಬಲವಂತಣ್ಣ, ಶೆಟ್ರು ನಾವು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ತಮ್ಮ ರವಿ ಶೆಟ್ರ ಮಗಳ ಜಡಿ ಹಿಡಿದು ಬಲಾತ್ಕಾರ ಮಾಡ್ಯಾನ. ನನ್ನ ತಮ್ಮ ಹಿಂದ ತಪ್ಪು ಮಾಡ್ತಾನ. ಚಚೆ, ಇದನ್ನ ನಾನು ಯಾವ ಕಾಲಕ್ಕೂ ನಂಬೋದಿಲ್ಲ. ಏ ಶೆಟ್ರೆ, ನೀವೇನ್ ನಡೆದ ಘಟನೆನೇ ಹೇಳ್ತಾ ಇದ್ರು ಅಥವಾ ನನ್ನ ಮೇಲೆ ಇರೋ ಹಳೆ ಸೇಡನ್ನ ಈ ರೀತಿ ಕತೆ ಕಟ್ಟಿ ಮಾತನಾಡ್ತಾ ಇದ್ರು? ಏನ್ ಮಾತಾಡ್ತೀವಿ ಬಲವಂತಪ್ಪ? ಈ ಊರಾಗ ನಾನು ನೀನು ಆಜನ್ಮ ಶತ್ರುಗಳು. ಹಂಗಂತ ನಿನ್ನ ಮೇಲೆ ಸೇಡ್ ಸಾಧಿಸೋದಕ್ಕೆ ನಾನು ಮರಳು ಮುಂದೆ ಬಿಡ್ತೀನಿ. ನಾನು ನಿಮ್ಮ ಸ್ವಾರ್ಥ ಸಾಧಿಸ್ಬೇಕಾದ್ರೆ ನೀವೇನ್ ಬೇಕಾದ್ರೂ ಮಾತುಗಳು ನನ್ನ ಮೇಲೆ ನಂಬಿಕಿಲ್ಲ. ನಾನು ಸುಳ್ಳು ಹೇಳ್ತೀನಿ. ನಾನು ಸುಡು ನೋಡಿ. ಇವ ನಮ್ಮ ಮಳೆ ಇವ್ರ ಮೇಲೂ ನಂಬಿಕಿಲ್ಲ. ಇವನು ಸುಡು. ಇವ್ರು ನಮ್ಮೂರ್ ಗೌಡ್ರು. ಇವ್ರು ಸುಡ್ತಾರೆ. ಊರಾಗ ಧರ್ಮರಾಯ ಅಂತ ಬಿರುತ್ತೊಂಡರು. ನಾಳೆ ಇವ್ರು ಸತ್ತ ಇವ್ರು ಗೋರಿ ಹೆಂಗ್ ಕಟ್ಟಬೇಕಂತ ಇವತ್ತ ಪಟ್ಟಿ ಎತ್ತು ಅಂತ ಹೇಳತ್ತೀನಿ. ಸುಮ್ಮನೆ ಮಾತು ಕೊಟ್ಟಿನಿಲ್ಲ, ಹೆಣ ಎತ್ತೆ ಹೋಗ್ತೀನಿ. ಇವ್ರು ಮಾತಿನ ಮೇಲೆ ನಂಬಿಕಿಲ್ಲ. ಹೇಳ್ರಿ ಊರ ಹೇಳ್ರಿ. ಅಲ್ಲ ಗೊತ್ತೇ ಶೆಟ್ರು ಏನ್ ಹೇಳ್ತಿದ್ರೆ, ನನ್ನ ತಮ್ಮ ಇವ್ರ ಮಗಳನ್ನ ಬಲಾತ್ಕಾರ ಮಾಡಿದ್ದಾನೆ. ನೋಡ್ರಿ, ಬಲಾತ್ಕಾರ ಮಾಡೋಣ ಇಲ್ಲೋ ಅದು ನಮಗೆ ಗೊತ್ತಿಲ್ಲ. ನಾವು ದೇವಸ್ಥಾನಕ್ಕೆ ಹೋದಾಗ ನಿಮ್ಮ ತಮ್ಮ ರವಿ ಶೆಟ್ರ ಮಗಳ ಜಡಿ ಹಿಡಿದು ಜಗ್ಗ ಕತ್ತಿದ್ದ. ವಿಚಾರ ಮಾಡು. ಅದಕ್ಕಿಂತ ಮತ್ತೆ ಏನೇನ್ ಜಗ್ಗನ ಎಂತ ಕೆಲಸ ಮಾಡಿದೆ ನೀನು? ಚಿಕ್ಕ ವಯಸ್ಸಿದ್ದಾಗಲಿಂದಲೂ ನಿನ್ನ ಪ್ರೀತಿಯಿಂದ ಬೆಳೆಸಿ ದೂರದಲ್ಲಿಟ್ಟು ವಿದ್ಯಾಭ್ಯಾಸ ಕೊಡಿಸಿದಕ್ಕಾಗಿ ನೀನು ನನ್ನ ಮನೆತನ ಮಾನ ಮರ್ಯಾದೆ ತೆಗಿತೆ ಅಂತ ನಾನು ತಿಳಿದಿಲ್ವೋ? ನಾನು ತಿಳಿದಿರ್ಲಿಲ್ಲ. ಬೈದನ ಅದ ನಿನ್ ತಮ್ಮಿಲ್ಲಿ ಯಾರಿ ಬೈದ? ನಮ್ಗ ಬೈದವ. ಏನ ತಿಳಿತಿತ್ತಿಲ್ಲ ನನಗಂತಂದ. ಹಾ, ಇವು ಆಡ್ರು ಬಾ ಕೆಲ್ಸರು ಬಾ ಇವೆಲ್ಲ ನಡೆಯಲ್ಲ. ಸುಳ್ಳಿ ಇದು ಬಲವಂತಪ್ಪ ಏನ್ ಹೇಳ್ತೀನಿ, ಸೀದಾ ಮನೆಗೆ ಹೋಗಿ ನಿಮ್ ತಮ್ಮ ಎಲ್ಲೇ ಇದ್ರು ಬಂದು ನನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಒಂದು, ಇಲ್ಲ ಜೇಲ್ ಕಂಬಿ ಎಣಿಸ್ಬೇಕು ಒಂದು. ಅಲ್ಲಿ ತನ ನಾನು ನೀರ ಕುಡಿದಿಲ್ಲ, ಬೀರ್ ಕುಡಿತಾರೆ. ಅದು ಯಾರು ಕುಡಿಸಿದ್ರು? ಆಯ್ತು ಶೆಟ್ರೆ, ಈಗಲೇ ಮನೆಗೆ ಹೋಗಿ ನನ್ನ ತಮ್ಮನ್ನ ವಿಚಾರಿಸ್ತೀನಿ. ಒಂದು ವೇಳೆ ಅವನ ತಪ್ಪು ಮಾಡಿದ್ದೆ ನಿಜವಾಗಿದ್ರೆ ನಿಮ್ಮ ಕಣ್ಣೆದುರಲ್ಲಿ ಅವನಿಗೆ ಶಿಕ್ಷೆ ಕೊಡ್ತೇನೆ. ಅಕಸ್ಮಾತ್ ಈ ವಿಷಯದಲ್ಲಿ ನನ್ನ ತಮ್ಮನ ತಪ್ಪು ಇಲ್ಲದಿದ್ರೆ ನಿಮಗಿದೆ ನನಗಿದೆ. ಬಹಳ ಖರ್ಚಾಗುತ್ತಂತ ಬಲವಂತ ಹೇಳ್ಬಿಟ್ಟಿನಿ. ನಿಮ್ಮ ತಮ್ಮ ರವಿ ಬಂದು ನನ್ನ ಕಾಲು ಹಿಡಿದು ಕ್ಷಮೆ ಕೇಳಬೇಕು ಒಂದು, ಇಲ್ಲ ಜೈಲ್ ಕಂಬಿ ಎಣಿಸಬೇಕು ಒಂದು. ಫಾರಿನ್ ಸೌತ್ ಆಫ್ರಿಕಾ ಅಲ್ಯಾರದಾರಿ ಶೆಟ್ರ ನಮ್ಮ ಸ್ವಾದಗಳೆಯ ಯಾರವ? ಮೌಂಟೇನ್ ಶಿವಲಿಂಗ್. ಯಾರ್ದೇವ? ನಮ್ಮ ಸ್ವಾದಗಳೆಯ ಮೌಂಟೇನ್ ಶಿವಲಿಂಗ್. ಯಾರ್ದೇವ? ನಮ್ಮ ಸ್ವಾದಗಳೆಯ ಯಾರವ? ನೋಡಿ ನಮ್ಮ ಸ್ವಾದಗಳೆಯ ನಿಮ್ಮ ಮನೆಗೆ ಬೆಳೆದನ. ನಮ್ಮ ಮನೆಯಾಗ ನಮ್ ಕಡೆ ತಂಗಿ ಮದೇವಿ ಮಗ ಮೌನ್ಯ ಶಿವ್ಯ ಅಂತಿದ್ವಲ್ಲ, ಇಲ್ಲಿ ಮೌನ್ಯ ಶಿವ್ಯ, ಅಲ್ಲಿ ಮೌಂಟೇನ್ ಶಿವಲಿಂಗ್ಸ್ಟನ್. ಅಲ್ಲೇ ಮಾಡ್ತಾನ್ರಿ. ಒಟ್ಟ 7-8 ಫ್ಯಾಕ್ಟ್ರಿ ಅದಾವ್ರಿ. ಎದುರು ಈ ಹಂದಿ ಲದ್ದಿ ಒಳಗೆ ಬಿಸ್ಕಿಟ್ ರೆಡಿ ಮಾಡ್ತಾರೆ. ಹಂದಿ ಲದ್ದಾಗ ಬಿಸ್ಕಿಟ್
ಮೊನ್ನೆ ಒಂದು 7-8 ಪ್ಯಾಕೆಟ್ ಕೊಟ್ಟು ಕಳ್ಸಿದ್ದೆ, ಚಲೋ ಅದಾವ ನೋಡ್ರಿ ಶಟ್ರ. ಎಲ್ಲಿಂದ ತರಿಸಿರಿ? ಇನ್ನೊಂದು 10 ಆರ್ಡರ್ ಹೇಳ್ರಿ ಅಂದ್ರೆ ಎಲ್ಲಿವು ಅಲ್ಲಿವ ನೋಡಕ್ ಇಷ್ಟು ಚಂದ ಅದನ್ರಿ ಅವ. ಬಾಳ ಚಂದ ಅದನ್ರಿ, ಬಾಳ ಕಡ್ಡಿಲಿ ಕೊರದಂಗ ಅದ. ನಾನು ಒಂದು 8 ತಾಸು ನೋಡಿನಿ ಅವನು. ಇನ್ನೊಂದು 12 ತಾಸು ನೋಡೇ ಬರ್ಬೇಕಿಲ್ಲ. ಟೈಮ್ ಇರ್ಲಿಲ್ಲ, ಬಂದ್ಬಿಟ್ಟೆ. ಆದ್ರೇನು ಸ್ವಲ್ಪ ಕರ್ರಗದನ, ಅದು ನಾರ್ಮಲ್ ಬಿಡ್ರಿ. ಅದು ಒಂದು ಬಿಟ್ರ ಬಾಳ ಚಂದ ಅದನ್ರಿ, ಬಾಳ ಚಂದ ಅದನ್ರಿ. ಇನ್ನೇನು ಸ್ವಲ್ಪ ಹಿಂಗ್ ಮೇಳಗಣ್ಣದನ್ರಿ. ಅವ ಯಾರು ನೋಡ್ತಾನೆ, ಯಾರ ಜೊತೆ ಮಾತಾಡ್ತಾನ ಗೊತ್ತಾಗಲ್ಲ. ಅದು ಒಂದು ಬಿಟ್ರ ಬಾಳ ಚಂದ ಅದ. ಇನ್ನೇನಿದು ಮೂಗಿ ಕೂತತಿ. ಯಾಕ್ರಿ? ಅವ ಸಣ್ಣ ಇದ್ದಾಗ ಯಾರೋ ಡಿಚ್ಚು ಹೊಡ್ತಾರಂತ, ಸ್ವಲ್ಪ ಅವೇಕಿದ್ದ. ನಿಮ್ಮ ಮಳೆ ಅಲ್ಲ. ಅದು ಒಂದು ಬಿಟ್ರ ಬಾಳ ಚಂದ ಅದನ್ರಿ, ಬಾಳ ಚಂದ ಅದ. ಇನ್ನೇನು 4 ಕಾಲ ಮುಂದದ ಆಕಾರ ಕಲ್ಪನೆ ಬಂದಿರ್ಬೇಕು. ಅದು ಒಂದು ಬಿಟ್ರ ಬಾಳ ಚಂದ ಅದನ್ರಿ, ಬಾಳ ಚಂದ ಅದ. ಅಷ್ಟು ಬಿಟ್ಬಿಡೋದು. ಅವು ನೋಡುವಂತ ಹರಕತ್ತರಿ ಏನೈತಿ ನಮಗ? ಕಾಲು ಬರೋಬ್ಬರಿ ಅದೀವೇನು ಬಡಿಗೆ ಕೊಟ್ಟರು ಮುಗಿತಂತೀವಿ. ಸ್ಟ್ರಾಂಗ್ ಅದನ್ರಿ. ಆ ಏರಿಯಾದಾಗ ಅವನ ಸ್ಮಾರ್ಟ್ ಅಂತ. ಉಳಿದವ್ರು ಹೆಂಗದ್ರ ವಿಚಾರ ಮಾಡ್ರಿ ನೀವು. ಸುಂದರ ಲೋಕ. ಅವ ಏನ್ರಿ ಡೀಸೆಲ್ ಕಾರ್ನ್ಯಾಗ ಬಂದು ನನ್ನ ಮನಿ ಮುಂದೆ ಇಳ್ದ. ಮದುವೆ ಆಗಕ್ಕ ನನ್ನ ಮಗಳಲ್ಲ, ಅವ್ರ ಅವನು ಒಪ್ಕೋತಾನ. ಏನ್ ಹೇಳ್ರಿ? ಮದುವೆ ಆಗಕ್ಕ ನನ್ನ ಮಗಳಲ್ಲ, ಅವ್ರ ಅವನು ಒಪ್ಕೋತಾನ. ಹ್ಞೂ ಅನ್ನು, ಹ್ಞೂ ಅನ್ನು. ಹ್ಞೂನ್ರಿ. ಯಾಕ ಗೌಡಪ್ಪ ನಿಂತ ಬೇರೆ ಬರ್ತದಲ್ಲ? ಏನವ ಶಕ್ತಿ ಏನಾದ್ರು ಎಲ್ಲದಕ್ಕೂ ಹೂ ಅಂತೇನ? ಬಿಡುದಿಲ್ವೇ? ಮಗಳಲ್ರಿ ಅವ್ರು ಹೋಗ್ತಾರಂದ್ರ ಹೂನ್ರಿ. ಹೂನ್ರಿ ಎದಕ್ ಹೂನ್ರಿ? ಹ್ಞೂ ಅಂದ್ರ ಸ್ವಲ್ಪ ತಿಳಿದು ಮಾತಾಡು. ತಿಳಿದ್ರಲ್ಲ ಮಾತಾಡೋದು. ನಾನು ಹೇಳ್ತೀನಿ, ನಾ ಮಳೆ ಕೊಟ್ಟು ಮದುವೆ ಮಾಡಿ ನಾನು ಭಜನೆ ಮಾಡ್ದೆ. ಓ ಹಿಂಗಾತ ನೀನು ತೂಸಿಗೋ. ಅವ ಅಷ್ಟು ಚಂದ ಅದ, ಅವ್ರಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡ್ತೀನಿ. ನೀ ಅವ್ರಿಗೆ ಕೊಡ್ತೀನಿ ಅಂತ ನಿನ್ನ ಮಗಳು ರವಿ ಇಲ್ಲಂದ್ರೆ ಸಾಯ್ತೀನಿ ಅನ್ನಕತ್ತಾಳ. ಏನ್ ಮಾಡ್ತೀನಕ್ಕ? ಇದನ್ನ ಹೇಳಕ್ ಬಂದೆ ಎಲ್ಲಿ? ಮತ್ತೆ ಎದಕ್ ಬಂದಿನ? ನಾ ಹೇಳ್ದ ಮಾಡಿ ಬಗೆಹರಿತೈತಿ. Come on, ಶಕ್ತಿ, come on. ಅದ್ ಏನ್ ಹೇಳುದಿಲ್ಲ, ಬಂದು ಹೇಳು. ಅದ ಬಗೆಹರಿಯಲ್ಲ ಇಲ್ವಾ? ಗೌಡ್ರದ್ರಲ್ಲಿ ನಾನು ಹೇಳ್ತಿದ್ದೀನಿ. ನೀ ಕಟ್ಕೊಂಡಕ್ಕೆ ಆದ್ರ ಗೌಡ್ರು ಇಟ್ಕೊಂಡಕ್ಕಿ ಯಾರಲ್ಲ ಅಲ್ಲಿಗೆ ತಂದು ಹಸ್ತಿರಲ್ಲ. ನನ್ನ ಪ್ರಾಣ ಸ್ನೇಹಿತರು ಅಂತ ಹೇಳಕತ್ತೀನಿ. ನಿಮ್ಮನ್ ಬಿಟ್ಟು ಬರಕ್ ಆಗಲ್ಲ. ಬಗೆಹರಿಬೇಕಂದ್ರೆ ಬಾ, ಇಲ್ಲ ಇಟ್ಕೊಂಡು ಅವ್ರ ಜೊತೆ ಹೋಗು. ಎಲ್ಲ ಕಟ್ಕೊಂಡು ಜೊತೆ ಹೋಗು. ನಡಿ 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 ನಡಿ. ಗೌಡ್ರ ನಾನು ಹೇಳ್ತಿ ಕರೆಯಕತ್ತ ರೀ, ನೀವಿದ್ದಾಗ ನಾ ಹೆಂಗ್ ಹೋಗಕ್ ಸಾಧ್ಯ ಐತಿ? ಯಪ್ಪ ನಿನ್ನಲ್ಲ ನಾನು ಕರೆಯಕತ್ತಾಳ. ನೀ ಏನು ಹಂಗಿನ ಎಮ್ಸಿದೇನ? ನಿಮ್ಮನ್ನು ಕರೆಯಕತ್ತಾರ. ಏನ ದುಷ್ಟು ವಿಚಾರ ಐತಂತ ಕಮಾನ್ ಅನ್ನತ್ತಾಳ. ಹೋಗ್ಬರ್ಲೆ? ಹೋಗ್ಬರ್ರಿ. ಮತ್ ನಿಮ್ಗೆ ಯಾಕೆ ಹೇಳಿ ಹೇಳ್ತೀನಿ ಅಂದ್ರ, ನಿಮ್ಮ ಎಲ್ಲಾ ಕೆಲಸಗಳನ್ನು ಬಿಟ್ಟು ಬಿಸಿಲಾಗ ನನ್ನ ಕೆಲ್ಸಕ್ಕೆ ಬಂದಿರಿ. ನೀವು ಬಿಸಿಲಾಗ ನಿಂದ್ರದು ಹೇಳ್ರಿ. ಈಗ ಹೋಗ್ಬರ್ರಿ. ಅವನು ಬಗೆಹರಿಸುವ ಏನ್ ಬೇಕ್ರಿ? ಅದೇನ್ ಹೇಳೋದಿಲ್ಲ, ಬಂದ್ ಹೇಳ. ಗೌಡ್ರದಲ್ಲಿ ಗೌಡ್ರು ಎಂತ ಗೌಡನ ಎಷ್ಟು ಮಂದಿ ನೋಡಿಲ್ಲ. ಇಂಥವ್ರ ಕೈಯಾಗ ಸಿಕ್ಕ ಗೌಡಿಕಿ ಮಂತನ ಹಾಳಾಗ್ಯಾವ. ಗೌಡ್ರ ನಾನು ಹೇಳ್ತೀನಿ, ಇನ್ನೊಂದು ಈಟ್ ಹತ್ತ ಬಾ ಅನ್ನತ್ತಾಳ. ಹೋಗ್ಬರ್ಲಿ. ನಿಮ್ಮೇನ್ರು ನಿಮ್ಮನ್ನ ಕರೆಯಕತ್ತಾರ. ಹೋರಿ ಏನ್ ನಮ್ಮನ್ನ ಕರ್ದಾರ? ಅದ ನೋವಾಗೈತಿ ನಿನಗೆ. ಹೌದಿಲ್ಲ? ನಿಮ್ಗೆ ಯಾಕೆ ಹೇಳಿದೆ ಅಂದ್ರ, ನೀವು ಹೋಗ್ತೀರೇ ನಾನು ಹೋಗಿ ಬರ್ಲೆ? ಹೋಗ್ತೀನಿ. ಮಾಡು ಮುಂದಿಂದ ನನ್ನ ಕೂಡ ಎಷ್ಟು ಚಂದ ಬಗೆಹರಿಸಿಲ್ಲ. ನಾನು ಹೇಳ್ತೀನಿ, ಕಟ್ಕೊಂಡವ್ರು ಹಂಗಾರಿ. ನಾನು ಹೇಳ್ತಂತ ಏನಂತ? ಮುಂದಿಂದು ನನಗ ಬಿಡು ಅಂತ. ಏನ್ರಿ ಅದು? ಯಾವ ಮಂಗ್ಯನ ಮಗನಿಗೆ ಗೊತ್ತು? ಅಲ್ಲಿ ಹೋಗಿ ಬಂದು ಮಂಗ್ಯನ ಮಗ ಯಾರು? ಯಾಕೆ ಹೋಗೋಡಪ್ಪ ಡೈರೆಕ್ಟ್ ಏನ್ರಿ ಶೆಟ್ರೆ? ನಾನು ಹೇಳ್ತಂತಾಳ ಏನಂತ? ಆ ಬಲವತ್ತಪ್ಪ ತಮ್ಮ ರವಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡಿದ್ರೆ ನಾನು ಇದನ್ನ ಹೇಳ್ಬೇಕಂತ ಮಾಡಿದ್ದೆ. ಯಾವಾಗ ಗುಂಡ ದೊಡ್ಡದೊಂದು ಕಾಲು ತಂದು ನನ್ನ ತಲೆ ಹೊಡೆದು ಅವ್ರು ಗೇನ್ಯಾಗ ಕುಂತಾಗ ನನಗೆ ಹೇಳಕ್ ಎಲ್ಲಿ ಬಿಟ್ರಿ? ಆ ವಿಷಯ ಬಿಡ್ರಿ. ಬಲವಂತಪ್ಪನವ್ರ ಮನೆಗೆ ಹೋಗೋನು, ನಾ ಮಾತಾಡ್ತೀನಿ, ನೀವು ಹ್ಞೂ ಅಂದ್ರಿ. ಯಾಕೆ ಸಂತ ಇತ್ತಿದ್ಲಾಗಿ ನಮ್ಮನ್ನು ಮರ್ತ ಬಿಟ್ಟಿ. ನೀವೇ ಕರ್ದಿಲ್ಲಪ್ಪ. ಈಗೇನಾಗೈತಿ? ಬಾ ನಮ್ಮ ತೋಟದ ಮನೆಗೆ. ಅಲ್ಲಿ ಬರೋದ್ರೆ ನಾ ಬರೇ ಕಲ್ಲುಗಳ ಬಿಡ್ರಿ. ಎಲ್ಲ ಸ್ವಚ್ಛ ಮಾಡಿಸಿ LED ಲೈಟ್ ಹಾಕ್ಸಿ ಬಿಸ್ಲರಿ ತರ್ಸಿರ ವ್ಯವಸ್ಥೆ ಐತಿ. ಫಿಶ್ ಫ್ರೈ
ಎಲ್ಲ ವ್ಯವಸ್ಥೆ ಐತಿ. ಬರ್ತೀನ್ರಿ. ಎಷ್ಟು ದಿವಸ ಇರ್ತಿ ಇದ್ರ ಜೋಡಿ? ಬಾಳ ದಿವಸ ಇಂಥವ್ರ ಜೋಡಿ ಇರಬಾರ್ದು. ಏನ್ ಚಂದ ಐತೆ ಅಂತ ಕಟ್ಕೊಂಡೇನಿ ಇದನ್ನ ಅನ್ಸ್ಕೊಂಡ ಬಿಟ್ಟು ಬಿಡು, ಸೀದಾ ನಮ್ಮ ತೋಟಕ್ಕೆ ಬಂದು ಬಿಡು. ಇಷ್ಟು ದಿವಸ ಆದ್ರೂ ಬ್ಯಾಸರ ಆಗಿಲ್ಲಲ್ಲ ನಿನಗ ಭೇಟಿಯಾಗಿ ಒಂದೋ ತಾಸ್ನಾಗ ತಲೆ ಹಿಡಿಸಿರ್ತಾನ. ಇಂಥವನ್ ಜೋಡಿ ನೀ ಬಾಳೆ ಮಾಡ್ತಿ ಅಂದ್ರೆ ನೀ ಬಾಳ ಗಟ್ಟು ಇವನ್ ಆಕಾರ ನೋಡಿದ್ರೆ ಡಿವೈಡ್ ಆಗೇ 4-5 ವರ್ಷ ಆಗ್ಬೇಕಾಗಿತ್ತು. ಇಲ್ಲಿ ತನ ಜಪ್ ಅಂತ ಬಂದೇನು ನಸೀಬ್ ನಿಮ್ದು ಬಹಳ ಜಪ್ಪ ಐತಿ. ನಮ್ಮನ್ನು ಬಿಟ್ರಲ್ಲ ಹೇಳ್ಬಿಟ್ರ, ಅವ್ರಷ್ಟಕ್ಕೆ ಅವ್ರ ಬಿಟ್ರು. ಇಲ್ಲಿರ್ಲಾರ್ದ ಅಲ್ಲಿ ಏನ್ ಸಿಕ್ಕತ್ತು ಏನು ಅವ್ರಿಗೆ ಹೋಗ್ಬಿಡು. ಎಲ್ಲಿ ಅದರಲ್ಲಿ ಹಾಳಾಗಿ ಚಂದಾಗಿರ್ಲಿ. ಕೂಡ್ಸೋರು ಬಾಳ ಮಂದಿ ಇರ್ತಾರ, ಅವ್ರ ಮಾತು ಕೇಳಬಾರ್ದು. ಕೆಡಸವ್ರು ಒಬ್ಬರು ಮಾತಷ್ಟೇ ಕೇಳ್ಬೇಕು. ಬಿಟ್ಟು ಬಿಡು, ಸೀದಾ ನಮ್ಮ ತೋಟಕ್ಕೆ ಬಂದು ಬಿಡು. ನೋಡ್ರಿ ನಾನ ಕರ್ಕೊಂಡ್ ಬಿಟ್ಟು ಹೋಗ್ತೀನಿ. ನೀನ್ ಮೇಲೆ ಗೌಡಪ್ಪ ಯಾಕ? ಮತ್ತೆ ಬಿಟ್ಟು ಬಿಡು ಬಂದ್ಬಿಡು ಅಂತ ನಾನು ಹಗಲಿ ಮಹಿಳಾ ಸಂಘ ಕಾರ್ಸ್ ಬಂದಿನಿ. ಮೀಟಿಂಗ್ ಕಟಿಂಗ್ ಮೀಟಿಂಗ್ ಇರ್ತಾವ. ಮನ್ಯಾಗ ಮಗಳು ಬಗ್ಗೆ ನೋಡ್ಕೋತೀನಿ. ಹೋದ್ ಕೂಡಲೇ ನಂದ ಬಂದಿಲ್ಲ. ಶೆಟ್ಟಿ ಕಲ್ಯಾಣಕ್ಕೆ ಹೋದ್ ಕೂಡಲೇ ನಂದ ಬಂದಿಲ್ಲ ಅಂತ ನಮ್ ಕೈಯಾಗ ಒಂದು ಒಳ್ಳೆ ಕಾರ್ಯ ಆಗಬೇಕಂತ. ನಮ್ಗಾರ ಏನ್ ಬೇಕು? ಮದುವೆ ಆಗ್ಬೇಕು. ಆಮೇಲೆ ಅಳಿಯನ ಹೆಂಗ ಕೈ ಹಾಕೋಬೇಕು ನನಗ್ ಗೊತ್ತಿಲ್ಲ. ಅಪ್ಪಯ್ಯಕ್ಕೂ ವಯಸ್ಸಾಯ್ತು ಮದುವೆಯಾಗ ಅಂತಾರೆ. ಅಜ್ಜಿಯಾಗ ಮುಂಚೆ ಮೊಮ್ಮಗನ ಕೇಳ್ತಾರೆ. ನೆಂಟೆಲ್ಲ ಮದುವೆ ಊಟ ಯಾವಾಗ ಅಂತಾರೆ. ಫ್ರೆಂಡ್ಸ್ ಎಲ್ಲ ಎಣ್ಣೆ ಮಾಡಿ ಕೊಡ್ಸಲ್ಲ ಅಂತಾರೆ. ಏನ್ ಮಾಡೋಣ ಹೇಳಿ, ಏನ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ? ಎಲ್ಲಿ ಹೋಗಿದ್ದಾನ ಮುಟ್ಟಾಳ? ಹೀಗಾಗಿ ನೀವು ಅನಾಹುತಿ ಸಾಕಷ್ಟಾಗಿರುವಾಗ ಮತ್ತೆ ನಿಮ್ಮ ರೋಷ ಯಾರ ಮೇಲೆ ಅಂತ? ನಾವುಟ ರೋಷ ಏನು ಮೇಡಮ್ ಅವರು ಎಲ್ಲ ವಿಷಯ ಗೊತ್ತಿರೋ ಹಾಗೆ ಮಾತಾಡ್ತಾ ಇದ್ದಾರೆ. ಅಯ್ಯೋ ನನಗೆ ಏನು ಗೊತ್ತಿಲ್ಲ ಸರ್. ನಿನ್ ತಮ್ಮ ಮನೆಗೆ ಬಂದು ಈ ಚೀಟಿ ಬಂದು ನನ್ನ ಕೈಯಲ್ಲಿ ಕೊಟ್ಟು ಸೈಲೆಂಟ್ ಆಗಿ ಮನೆ ಬಿಟ್ಟು ಹೋಗಿದ್ದಾನೆ. ಮನೆ ಬಿಟ್ಟು ಹೋಗುವಾಗ ಎಲ್ಲಿ ಹೋಗ್ತಾನೆ ಅಂತ ಕೇಳಲ್ಲ. ನಾನು ಕೇಳಿದೆ ಕಣ್ರಿ, ಯಾಕಪ್ಪ ಏನಾಯ್ತು ಅಂತ ಕೇಳಿದೆ. ನಾನೇನು ಕೇಳ್ಬೇಡಿ ಅಂತ ಹೋಗ್ಬಿಡ್ಬೇಕ ಪಾಪಿ. ಪ್ರೀತಿಯ ನನಗೆ ನಿಮ್ಮ ತಮ್ಮ ರವಿ ತಿಳಿಸೋದೇನೆಂದ್ರೆ, ಅಂತೂ ನೀನೇ ನನಗೆ ಮಾತು ಕೊಟ್ಟಿದ್ದೆ. ನಾನು ಯಾವ ಹೆಣ್ಣನ್ನು ಬೆರಳು ಮಾಡಿ ತೋರಿಸ್ತೀನೋ ಆ ಹೆಣ್ಣಿನ ಜೊತೆ ನಾನು ಮದುವೆ ಮಾಡ್ತೀನಿ ಅಂತ. ನಾನು ಶಿವಕುಮಾರ್ ಶೆಟ್ಟರು ಮಗಳು ಮಾಡ್ತೇನೆ ಮನಸಾರ ಮೆಚ್ಚಿದ್ದೇನೆ. ಅವಳ ಜೊತೆ ಮದುವೆ ಮಾಡೋದಾದ್ರೆ ಮನೆಗೆ ಬರ್ತೀನಿ, ಇಲ್ಲವಾದ್ರೆ ಈ ಲೋಕನೇ ಬಿಟ್ಟು ಹೋಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ತಮ್ಮ ರವಿ. ರವಿ ಎಂತ ಕೆಲಸ ಮಾಡ್ತೀನಿ ಅಲ್ವೋ? ನೀನು ಮೆಚ್ಚಿದ ಹುಡುಗಿಯೊಂದಿಗೆ ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದು ನನ್ನದೇ ತಪ್ಪಾಯ್ತಲ್ಲ. ನೀನು ಹೋಗಿ ಹೋಗಿ ನನ್ನ ವೈರಿ ಯಾವ್ದ ಶೆಟ್ಟರ ಮಗಳ ಪ್ರೀತಿಸ್ತಾ ಇದೆಯಾ ಅಂತ ನಾನ್ ತಿಳಿದಿರ್ಲಿಲ್ವೋ? ನಾನು ತಿಳಿದಿರ್ಲಿಲ್ಲ. ಏನಂತ ಅನಾಹುತವಾಯ್ತು ಅಂತ ಇಷ್ಟೊಂದು ಟೆನ್ಷನ್ ನಿಮ್ಗೆ? ಇನ್ನೂ ಏನಾಗ್ಬೇಕು ಸಾವಿತ್ರಿ? ನನಗೆ ನನಗಾಗಿ ಅವಮಾನವನ್ನ ನೀನ್ ಎದುರಿಗೆ ನಾನು ಯಾವ ರೀತಿ ತಿಳಿಸ್ತೀನಿ ಅಲ್ಲ? ತಮ್ಮನಿಗೆ ಕೊಟ್ಟ ಮಾತಿನ ಪ್ರಕಾರ ಆ ಶೆಟ್ಟರ ಹತ್ರ ಹೋಗಿ ನಿಮ್ಮ ಮಗಳ ಮದುವೆ ಮಾಡಿಕೊಡಿ ಅಂತ ಸ್ನೇಹಿತ ಹಸ್ತಾಚಾರ್ಚ, ಅಥವಾ ತಮ್ಮನಿಗೆ ಕೊಟ್ಟ ವಚನ ಪ್ರಕಾರ ವಚನವನ್ನು ಮುರಿದು ವಚನ ಪ್ರಶ್ನಾಗ್ಲ? ಹೇಳಿ ಸಾವಿತ್ರಿ, ನಾನು ಏನ್ ಮಾಡ್ಬೇಕು ಅಂತ? ತಮ್ಮ ಬೇಕಾದ್ರೆ ಇದೆಲ್ಲ ಮಾಡ್ಬೇಕಪ್ಪ. ನಿಮ್ಮ ತಮ್ಮನೇ ನಿಮ್ಮ ಜೀವದ ಜೀವಾಳವೆಂದು ನಿಮ್ಮ ಭಾವನೆಯೇ ನಿಜವಾಗಿದ್ರೆ ಶೆಟ್ಟರ ಜೊತೆ ದ್ವೇಷ ಮತ್ತು ಸಂಬಂಧ ಬೆಳೆಸ್ಬಿಡೋಣ. ಆ ಶೆಟ್ಟಿ ಹೆತ್ತವನಂತ ಗೊತ್ತಿದೆ ನಿನಗೆ. ಪ್ರೀತಿ ಮಮತೆ ಮೋಸ್ತನೆ ಗೊತ್ತಿಲ್ಲಾರ್ದೆ ಕಟುಕ ಕಣ. ಅದು ಅಲ್ಲದೆ ಹಣಕಾಸು ವಿಚಾರದಲ್ಲಿ ವಿಷಪೂರಿತ ಘಟ ಸರ್ಪ ಇದ್ದಾನೆ ಅವನು. ಆ ಘಟ ಸರ್ಪದ ಹಲ್ಲಕ್ಕಿತ್ತು ಆಟವಾಡಿಸಲಿಕ್ಕೆ ಹಾವಾಡಿಗ ನನ್ನ ಮೈದೂರಲ್ಲಿದ್ದಾನೆ. ಅದಕ್ಕೆ ತಕ್ಕಂತೆ ಡೋಲು ಬಾರಿಸಲಿಕ್ಕೆ ಅವರ ಮಗಳು ಮಾಲತಿ ಇದ್ದಾಳೆ. ಕೇಳುವಂತೆ ಶಕ್ತಿನ ಒಂದ್ ಮಾತು ಕೇಳಿ ಒಪ್ಕೊಂಡ್ರೆ ಸರಿ ಹೋಯ್ತು. ಇನ್ನು ಹೋದ್ರೆ ಮುಂದಿನ ವಿಚಾರ ನನಗೆ ಬಿಟ್ಬಿಡಿ, ನಾನು ಒಪ್ಪಿಸ್ತೇನೆ ಅವರನ್ನು. ಏನು ನೀನು ಮುಂದಿನ ವಿಚಾರ ನನಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದೀಯ? ಅಂದ್ರೆ ಎಲ್ಲ ವಿಷಯ ನಿನಗೆ ಗೊತ್ತಿದೆ ಅಂತ ಆಯ್ತು. ಗೊತ್ತಿರಿ, ಆದ್ರೆ ಅದೆಲ್ಲ ಸಸ್ಪೆನ್ಸ್, ಹೇಳಕ್ಕಾಗಲ್ಲ. ಹೋಗಿ ಒಂದ್ ಮಾತು ಕೇಳಿ. ಅವ್ರು ಒಪ್ಕೊಂಡ್ರೆ ನಮಸ್ಕಾರ ದನಿಗರಿಗೆ. ಗೌಡ್ರು ಬಂದಾರಿ, ಅದನ್ನ ಸಿಟ್ಟಿ ಅದು ಬಂದ್ರಿ. ಅದನ್ನ ಊರಿಗೆ ಬ್ಯಾಸ ಹಂಗ ಮಾತಾಡ್ಬೇಕ್ರಿ.
ನಮಸ್ಕಾರ ಶೆಟ್ಟರಿಗೆ. ನನಗೆ ಯಾಕೆ ನಮಸ್ಕಾರ ಮಾಡಿದೀವ? ಮನೆಗೆ ಬಂದು ಹಿರಿಯರಿಗೆ ಬೆಲೆ ಕೊಡಬೇಕಾಗಿದ್ದು ನಮ್ಮ ಧರ್ಮ ರೀ. ನಾವು ಒಳ್ಳೆ ನಮಸ್ಕಾರ ಮಾಡಿದ್ದೇನ? ಇಲ್ಲ, ಅಸಹ್ಯ ಆಗ್ತಿಲ್ಲ. ನನಗೆ ಯಾಕೆ ಅಸಹ್ಯ ಆಗುತ್ತೆ? ನಮಸ್ಕಾರ ಮಾಡಿದವನು ನಾನು, ವಾಪಸ್ ನಮಸ್ಕಾರ ಮಾಡೋದು ಗೊತ್ತಿಲ್ಲಲ್ರಿ. ನಿಮಗಾಗ್ಬೇಕು ಅಸಹ್ಯ. ನನಗ ಅಸಹ್ಯ ಮಾಡಿದ್ದೆ. ಬಿಡು, ಅದು ಬಿಡು. ಅವ ನಿಮ್ ತಮ್ಮ ಅರವ್ಯ ಇಲ್ಲ. ಏ ಅರವ್ಯ, ನನ್ನ ಮಾತಾದ್ರೂ ಕೇಳ್ರಿ ಒಂದ್ ಸ್ವಲ್ಪ. ನಿನ್ನ ಮಾತು ಕೇಳಕ್ ಬಂದಿಲ್ಲ. ನನಗೆ ನಿಮ್ಮ ತಮ್ಮ ಏನ್ ಜಿಗದ್ ಹೊಡ್ಯಾಕ್ ಬಂದ, ಏನು ಅವನ ಆಟ. ಏ ಅರವ್ಯ, ಅಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಅದನ್ನ ಏ ಯುದ್ಧಕ್ಕೆ ಸಿದ್ಧವೇ? ಬಾ ಹೊರಗ್ ಬಾ. ಯಾಕೆ ತಿಳಿಸ್ತೀಯ? ಎಡಿವ್ಯಾಕ್ ಬಾಯಾಗ ಬಾಳೆಹಣ್ಣು ತುರುಕಿದೇನ್ರಿ. ಸುದು ತಿನ್ಸಿದ್ರಿ ಏನ್ರ ಅಂತಿದ್ವ ನಾವು. ಬಟ್ಟಿ ಉರಿತ ತಂದು ಬಾಯಾಗ ನಮಗ ತಿನ್ನಕ್ ಕೊಡ್ಬಾರ್ದ? ನೋಡಿ ಶೆಟ್ರೆ, ನನ್ನ ತಮ್ಮ ಊರಲ್ಲಿಲ್ಲ, ಊರಿಗೆ ಹೋಗಿದ್ದಾನೆ. ಗೊತ್ತೈತಿ. ಇದೆಲ್ಲ ಮಾಸ್ಟರ್ ಪ್ಲಾನ್ ನಿಂದೆ. ಹಂಗ ನಾನೇನ್ರಿ ಮಾಡಿದೆ? ನನ್ನ ಮಗಳು ದೇವಸ್ಥಾನದ ಗುಡಿಗೆ ಹೋದಾಗ ಹಿಂದಿಂದ ನಿಮ್ ತಮ್ಮನ ಚೂ ಬಿಟ್ಟು ಬಲಾತ್ಕಾರ ಮಾಡಕ್ ಹೇಳಿ ಕೇಸ್ ಸ್ಟ್ರಾಂಗ್ ಆದ್ಮೇಲೆ ಸೈಕಲ್ ಕೊಟ್ಟು ನಿಮ್ ತಂಗಿ ಊರಿಗೆ ಕಳಿಸಿ. ನನ್ನ ತಲೆ ಕೆಟ್ರ ಬಲವಂತಪ್ಪ, ನಿಮ್ಮ ತಂಗಿನೂ ಬಿಡುದಿಲ್ಲ. ಏನದು? ತಂಗಿನೂ ಬಿಡುದಿಲ್ಲ, ಅಕ್ಕನೂ ಬಿಡುದಿಲ್ಲ. ಅಕ್ಕನ ಯಾರಂದ್ರು? ನೀ ಎಕ್ಸ್ಟ್ರಾ ಹೇಳಿ ಹೊಡ್ಸಂಬಿಡು ನನ್ನ. ಏನ್ ಹೇಳ್ಕೊಂಡು ಬಿಡು. ನಾನು ಮಾತಾಡ್ತೀನಿ ಅಂತ ಹೇಳಿದಿಲ್ಲ. ಯಾವಾಗ? ನೋಡಿ ಶೆಟ್ರೆ, ನನ್ನ ತಮ್ಮ ತಪ್ಪು ಮಾಡಿದ್ದಾನೆ ನಿಜ. ಇದು ಇದು ಮಟ್ಟಿಗೆ ಅನ್ನ ತಿನ್ನೋರು ಮಾತಾಡೋ ಮಾತು. ಹಿಂಗ ಕಳತನ ಮಾತಾಡೋ. ಆದ್ರೆ ಇದ್ರಲ್ಲಿ ನಿಮ್ಮ ಮಗಳ ತಪ್ಪು ಎದ್ದು ಕಾಣ್ತಾ ಇದೆ ಅಲ್ರಿ. ಇದು ಅಪ್ಪು ಹುಡುಗರು ಮಾತಾಡೋ ಮಾತು. ಅಂದ್ರ ಅವ ಅಪ್ಪ ಹುಟ್ಟಾನ, ನಾವು ಆಧಾರ್ ಕಾರ್ಡ್ ಹುಟ್ಟಿವಿ. ನಾನು ಅಪ್ಪ ಹುಟ್ಟಿನಿ, ಆಧಾರ್ ಕಾರ್ಡ್ನಾಗ ಹೆಸರು ಬರ್ಸಕ್ ನಮ್ಮ ಅಪ್ಪ ಹುಟ್ಟಿಲ್ಲ. ನನ್ನ ಮಗಳ ತಪ್ಪ ಮಾಡ್ಯಾಳ. ಇದೇನು ನಿಮ್ಮ ತಮ್ಮ ರವಿ ನನ್ನ ಮಗಳ ಜಡಿ ಹಿಡಿದು ಹಿಂಗ್ ಜಗ್ಬೇಕಾದ್ರ ನನ್ನ ಮಗಳ ಹಿಂಗ್ ಸಂಭಾವಿತ ಆಕಳ ನಿಂತಾಗ ನಿಂತಿದ್ಲು. ಏನಂದ್ರಿ? ನಿಮ್ಗೆ 2 ಸಲ ಹೇಳ್ಬೇಕು. ನಿಮ್ದ ಮಾತಾಡಿದ್ರೆ ನಾವೇನ್ ಮಾತಾಡೋದು? ಅವ್ರು ಸಣ್ಣವ್ರಾದ್ರೆ ಸಣ್ಣವ್ರು ಅಂತ ಸುಮ್ಮನೆ ಅಣ್ಣ ನೀನ ಅಬ್ಬಾ ಏನು ಹೋಗು ನಿನಗ ಹೇಳಿದ್ದ ನೀನ ಅಂದಿದ್ದೀಗ ಮತ್ ಹಿಂದ್ ನೋಡಿದ್ರೆ ಏನ್ ಹೇಳ್ಬೇಕು? ನಾಟಕ ನೋಡ್ರಿ ಚಂದ, ಚಲೋ ಇರ್ಲಿಲ್ಲ ಅಂದ್ರೆ ಆಮೇಲೆ ಬಂದು ಕೇಳ್ರಿ. ನೀವು ಚಂದ ನಾಟಕನೇ ನೋಡ್ಲಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಹಿಡಿಸ್ಬೇಕು? ಏನ್ ಗೊತ್ತಿರೋದ್ರಿ? ಯಾವಾಗ ಶಾನೆ ಅದ ನಮ್ಮ ನನ್ನ ತಮ್ಮ ನಿಮ್ಮ ಮಗಳ ಜಡ ಹಿಡಿದು ಜಗಿತಿರ್ಬೇಕಾದ್ರೆ, ನಿಮ್ಮ ಮಗಳ ಸಂಭಾವಿತ ಆಕಳದಂತೆ ನಿಂತಿರ್ಬೇಕಾದ್ರೆ ನನ್ನ ತಮ್ಮನ ಹಿಡಿತ ನಿಮ್ಮ ಮಗಳಿಗೆ ಎಷ್ಟು ಹಿತ ಅನ್ಸಿರ್ಬಾರ್ದು ಅಂತ. ಹೌದು ಹುಲಿಯ ಅಲ್ಲಿಗೂ ತಮ್ಮ ಹಚ್ಚಿದೆಲ್ಲ ನನಗೆ ಬರ್ತೀರಿ. ಯಾರಾದ್ರೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಿರ್ಬೇಕಾದ್ರೆ, ಇನ್ನು ಯಾರಾದ್ರೂ ಕಿರುಕುಳ ಕೊಡ್ತಿರ್ಬೇಕಾದ್ರೆ ಆ ಹೆಣ್ಣು ಸುಮ್ಮನೆ ಇರಲ್ಲ. ಏನ್ ಮಾಡ್ತಾಳ? ತಿರುಸ್ತಾಳೆ, ಜನರನ್ನ ಸೇರಿಸ್ತಾಳೆ. ನಿಂತ ಲಾಪ್ ಲಾಪ್ ಹೊಯ್ಕೋತಿದ್ಲು. ಯಾಕೆ ಹೊಯ್ಕೊಳ್ಳಿಲ್ಲ? ಇರೋದ ಈಟ ಮರ್ಯಾದೆ ನಮ್ಮ ಅಪ್ಪಂದು. ನಾನು ಲಾಪ್ ಲಾಪ್ ಹೊಯ್ಕೊಂಡು ನಿಂತು ಮರ್ಯಾದೆ ಹೋಗಿ ತನ್ನ ಸುಮ್ಮಿದ್ಲ ಹೊರತು ಮತ್ತೆ ಯಾವ ಕಾರಣಕ್ಕೂ ಅಲ್ಲ. ಅದಕ್ಕೆ ಹಿರಿಯರು ಒಂದು ಮಾತು ಹೇಳ್ಯಾರ, ಏನಂತ? ಹೆಣ್ಣು ಅಬಲೆ ಅಂತ. ಅದೇ ಹಿರಿಯರು ಇನ್ನೊಂದು ಮಾತು ಹೇಳಿದ್ದಾರೆ, ಏನು? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ. ಇದಿನ್ನೂ ನನ್ನ ಫೇಸ್ಬುಕ್ಕಿಗೆ ಬಂದಿಲ್ಲ. ನೋಡ್ರಿ, ನನ್ನ ತಮ್ಮ ತಪ್ಪು ಮಾಡಿದ್ದಾನೆ ನಿಜ. ಅಷ್ಟು ಹೇಳ್ಬಿಡು ಹತ್ತಿ ನಾನು. ಇದರಲ್ಲಿ ನಿಮ್ಮ ಮಗಳ ತಪ್ಪು ಎದ್ದು ಕಾಣ್ತಾ ಇದ್ದಾನೆ ಶೆಟ್ರೆ. ಏನು ಹೊಳ ಮಳ ನನ್ನ ಮಗಳು ಸುದ್ದಿ ಬರ್ತೀನಿ ನೀನು? ಎಷ್ಟು ನೋಡಿ ನನ್ನ ಮಗಳನ್ನ ಇದ್ರು ಕೂಡ ನೀವು ಹೇಳ್ರಿ, ಕೈ ಕಟ್ಕೊಂಡು ಇದ್ರಾಗ ಬಂದಿದ್ರು ಅವ ನೋಡಿದ್ರು ಹೊಳ ಮಳ ನಿನ್ ಮಗಳು ತಪ್ಪ ಆಟ ಹಚ್ಚಿರ್ಲಿ ಊರಾಗ ಬೇರೆ ಬಿಟ್ರಿ ಮಕ್ಕಳ ಅಂತ ಒತ್ತು ಒಳಗೆ ಹಾಕಿಸ್ತೀನಿ, ಏರೋಪ್ಲೇನ್ ಹತ್ತಿಸ್ತೀನಿ, ಕೋರ್ಟ್ಗೆ ಹೇಳ್ತೀನಿ. ನೋಡ್ತೀಯಾ ಎಷ್ಟು ಮಿಕ್ಕಿರು ಹೋಗಿ
ಹಿಡಿದುಕೊಂಡು ಹಿರಿಯ ಅಂತ ಬೆಲೆ ಕೊಟ್ಟು ಮಾತಾಡಕತ್ತ ನನ್ನ ಮೇಲೆ ಏರ್ ಬರ್ತೇನೋ? ಹೌದು, ನನ್ನ ತಮ್ಮನ ನಿಮ್ಮ ಮಗಳ ರೇಪ್ ಮಾಡ್ಯಾನ. ಇನ್ನು ಒಂದು ಸಲ ರೇಪ್ ಮಾಡಿ ಬಂತ ನಾನೇ ಕಳಿಸ್ತೇನೆ. ಕೋರ್ಟಿಗೆ ಹಾಕ್ತೇನೋ? ಹಾಕೋದು ಪೊಲೀಸ್ ಸ್ಟೇಷನ್ ಕಳಿಸ್ತೀಯ? ನನ್ನ ತಮ್ಮನ ನೀರಿನಲ್ಲಿ ಹಣ ಖರ್ಚು ಮಾಡಿ ಹೆಂಗು ಹೊರಗೆ